ನಮ್ಮ ಕಾಂಗ್ರೆಸ್ಸಿನ ಪಂಚಮಸಾಲಿ ಮುಖಂಡರಲ್ಲಿ ವಿನಂತಿಸಿಕೊಳ್ತೀನಿ, ಆದಷ್ಟು ಈ ಸಮಾವೇಶವನ್ನು ರದ್ದುಗೊಳಿಸಿದ್ರೆ ಚಲೋ ಆಗ್ತದೆ. ಒಂದು ಒಳ್ಳೆ ಸಂದೇಶ ನೀವು ಸಮಾಜಕ್ಕೆ ಕೊಡ್ತೀರಿ. ಇವತ್ತಿನವರೆಗೂ ಏನಾಗ್ತಾ ಇದೆ, ಪಂಚಮಸಾಲಿ ಹೆಸರಿನ ಮೇಲೆ ಕೇವಲ ರಾಜಕೀಯ ನಡೀತಾ ಇದೆ. ಹಾಗೇನಾದರೂ ಇದ್ರೆ ನಾ ಅವರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ, ಬೇಕಾದ್ರೆ ಚುನಾವಣೆ ಮುಗಿಲಿ, ಒಂದು ಆತ್ಮಾವಲೋಕನ ಸಭೆಯನ್ನು ಮಾಡೋಣ, ಎಲ್ಲರೂ ಸೇರ್ಕೊಳ್ಳೋಣ. ಯಾವ ನಾಯಕ, ಯಾವ ಲೀಡರ್ ಯಾವ ರೀತಿಯಾಗಿ ಸಮಾಜಕ್ಕೆ ಏನು ಮಾಡಿದ್ದಾರೆ ಅದಕ್ಕೆ ಚರ್ಚೆ ಮಾಡೋಣ. ಮತ್ತು ನನ್ನ ತಲೆಯೊಳಗೂ ಆಯ್ತಿದ್ದು, ಚುನಾವಣೆ ಮುಗಿದ ನಂತರ ಒಂದು ಆತ್ಮಾವಲೋಕನ ಆಂದೋಲನ ಮಾಡಬೇಕಂತ ಹೇಳಿ ವಿಚಾರ ಮಾಡಿದ್ದೇನೆ. ನಾನು ಸಮಾಜವನ್ನ ಹೊಡೆದೆಬ್ಬಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ರಾಜಕೀಯವಾಗಿ ಬಳಸಿಕೊಳ್ಳುವುದಕ್ಕೆ ಎಷ್ಟರ ಮಟ್ಟಿಗೆ ಸೂಕ್ತ. ನಾನು ನಮ್ಮ ಸಮಾಜದ ಹಿರಿಯರಲ್ಲಿ, ಸಮಾಜ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನಂತಂದ್ರೆ, ಈ ಒಂದು ಇಂತಹ ಸಮಾವೇಶಗಳಿಗೆ ದಯವಿಟ್ಟು ಯಾರೂ ಸಮರ್ಥನೆಯನ್ನು ಮಾಡಿಕೊಳ್ಬೇಡ್ರಿ, ಸಪೋರ್ಟ್ ಮಾಡಬೇಡಿ. ಮತ್ತು ಈ ಚುನಾವಣೆ ನಮ್ಮ ಪಂಚಮಸಾಲಿ ಸಮಾಜದ ಬಾಂಧವರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಇದೊಂದು ಜಾತಿ ಚುನಾವಣೆ ಅಲ್ಲ, ದೇಶದ ಚುನಾವಣೆ. ನರೇಂದ್ರ ಮೋದಿಜಿಯವರ ನೇತೃತ್ವದೊಳಗೆ ದೇಶ ಇನ್ನಷ್ಟು ಸದೃಢವಾಗಬೇಕು, ಬಲಶಾಲಿ ಆಗಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ಧರ್ಮ ಉಳಿಬೇಕು ಅಂತಂದ್ರೆ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸುವುದು ಬಹಳ ಮುಖ್ಯವಾಗಿದೆ. ಅನಾವಶ್ಯಕವಾಗಿ ಪಂಚಮಸಾಲಿ ಸಮಾಜ ಒಂದು ದೊಡ್ಡ ಸಮಾಜ ಅಂತ ಹೇಳಿ ಕಾಂಗ್ರೆಸ್ನವರು ಅದನ್ನು ಒಡೆಯುವ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟರ ಮಟ್ಟಿಗೆ ಸರಿ ಕಾಂಗ್ರೆಸ್ ಬೆಂಬಲಿತ ಅನ್ನೋದು, ನಾಳೆ ಬಿಜೆಪಿ ಬೆಂಬಲಿತ ಅನ್ನೋದು, JDS ಬೆಂಬಲಿತ ಅನ್ನೋದು, ಅದು ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಮಾಡಿದಾಗ ನಾವು ಮಾಡೋದಿಲ್ಲ. ನೀವು ಕರೆದಾಗ ಬಿಜೆಪಿ ಬೆಂಬಲಿತ ಪಂಚಮಸಾಲಿ ಸಮಾವೇಶ ಅಂತ ಮಾಡೋದಿಲ್ಲ. ಯಾಕಂದ್ರೆ ನಮಗೆ ದೇಶ ಮುಖ್ಯ, ಧರ್ಮ ಮುಖ್ಯ. ದೇಶ ಇದ್ದಾಗ ಧರ್ಮ ಉಳಿತದ, ಧರ್ಮ ಉಳಿದಾಗ ನಮ್ಮ ಜಾತಿ ಉಳಿತದ. ಅದಕ್ಕೆ ಈ ಒಂದು ಸಂದರ್ಭದೊಳಗೆ ನಾವು ನರೇಂದ್ರ ಮೋದಿಜಿಯವರು ಯಾವ ರೀತಿ ಅವ್ರಿಗೆ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಾವು ಗಮನಿಸಬೇಕು. ಅಂತಹ ಒಂದು ಸಮಾವೇಶವನ್ನು ಮಾಡಿಲ್ಲ. ಹೀಗಾಗಿ ಈ ಸಮಾವೇಶ ಪಂಚಮಸಾಲಿ ಹೆಸರಿನ ಮೇಲೆ ಕಾಂಗ್ರೆಸ್ ಬೆಂಬಲಿತ ಅಂತ ಹೇಳಿ ಮಾಡೋದು ಎಷ್ಟೊಂದು ಸಮಂಜಸ, ಇದು ಸರಿನಾ? ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಳಬೇಕು. ಪಂಚಮಸಾಲಿ ಸಮಾಜ ಯಾವಾಗಲೂ ತನ್ನ ಜೊತೆಗೆ ಪಂಚ ಅಂದ್ರೆ 5, ಒಂದು ಪಂಚಮಸಾಲಿ, ಕುಂಬಾರರು, ಕಂಬಾರರು, ಬಡಿಗರು, ಅಕ್ಕಸಾಲಿಗರನ್ನ ಯಾವಾಗಲೂ ತೆಗೆದುಕೊಂಡು ಹೋದಂತಹ ಒಂದು ಸಮಾಜ ಇದು. ನಾವು ಏನು ಒಂದು ಒಕ್ಕಲತನದಿಂದ ಬರ್ತಕ್ಕಂತಹ ಆದಾಯದೊಳಗೆ ಲೋಕಸಭಾ ವಿಜಯಪುರ ಮತಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಚುನಾವಣೆಗಳು ಅಂತಂದಾಗ ರಾಜಕೀಯ ಪಕ್ಷಗಳು ತಮ್ಮದೇ ಆದಂತಹ ಕೆಲವೊಂದು ಗಾಳವನ್ನು ಉರುಳಿಸ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇಂಥದ್ರಲ್ಲಿ ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಆಘಾತವಾದಂತಹ ಸುದ್ದಿಯನ್ನು ನಾವು ಕೇಳಿದ್ದೀವಿ. ಆಘಾತ ಯಾಕೆ ಅಂತಂದ್ರೆ, ಕಾಂಗ್ರೆಸ್ಸಿನ ನಮ್ಮ ಪಂಚಮಸಾಲಿ ಸಮಾಜ ಬಾಂಧವರು ಒಂದು ಸಮಾವೇಶವನ್ನು
ಸಮಾವೇಶಕ್ಕೆ ಕರೆ ಕೊಟ್ಟಿದ್ದಾರೆ 5ನೇ ತಾರೀಕಿಗೆ, ಮೇ 5. ಅದು ಏನಂತಂದ್ರೆ ನಾಲ್ಕನೇ ತಾರೀಕು ಆ ಒಂದು ಸಮಾವೇಶ ಏನು ಇದು ಕೊಟ್ಟಿದ್ದಾರೆ ಅಂತಂದ್ರೆ, ಅವರು ಸತತವಾಗಿ ಚುನಾವಣೆಯನ್ನು ಗೆಲ್ತಾ ಬಂದಿದ್ದಾರೆ. ಚುನಾವಣೆಯನ್ನು ಗೆಲ್ಲುವುದು ಅಂತಂದ್ರೆ ಅಷ್ಟು ಈಸಿ ಅಲ್ಲದು, 11 ಸಲ ಗೆಲ್ಬೇಕಲ್ಲ. ಮತ್ತು ಇವತ್ತಿಗೂ ಕೂಡ ಈ ಚುನಾವಣೆಯನ್ನು ಕೂಡ ಅವ್ರು ಗೆಲ್ತಾರೆ. ಅವರಲ್ಲಿ ಅವ್ರ ಜೊತೆ ನೀವು ಹೋದಾಗ ಗೊತ್ತಾಗ್ತದೆ ಅವ್ರ ರಾಜಕಾರಣ ಯಾವ ರೀತಿ ಮಾಡಿ, ಯಾರಿಗೂ ನೋಯಿಸು, ಯಾರೋ ಏನೋ ಒಂದು ಬ್ರ್ಯಾಂಡ್ ಮಾಡಿಬಿಡೋದು ಆಮೇಲೆ ನಡಬರ್ಕ. ಅದು ಎಷ್ಟು ಮಟ್ಟಿಗೆ ಸಮಂಜಸ ಐತಿ, ಏನೈತಿ, ನಿನ್ನೆ ಏನು ಮಾಡಿದ್ದಾರೆ ಜಿಗಿಜಿಡಿಗೆ ಅವರು ಅಂತ ಕೇಳ್ತಾ ಇದ್ದಾರಲ್ಲ. ಈಗಾಗಲೇ ನಾವು ಅವ್ರು ಮನಸ್ಸು ಮಾಡಿದ್ರೆ ಎಲ್ಲಿ ಬೇಕಾದಲ್ಲಿ ಅವ್ರೂ ಬೋರ್ಡ್ ಇರ್ತಿದ್ದು. ಆದ್ರೆ ಅವರು ಒಬ್ಬ ಸೌಜನ್ಯ ರಾಜಕಾರಣಿ, ಒಬ್ಬ ದಲಿತ ಮನುಷ್ಯನದಿನಪ್ಪ ನಾನು, ನನ್ನ ಹೆಸರು ಎಲ್ಲಿನೂ ಕಾಣಿಸ್ಬಾರ್ದು, ಯಾಕಂದ್ರೆ ಬೇರೆಯವರ ಮೇಲ್ಜಾತಿಯವ್ರ ಕಣ್ಣಲ್ಲಿ ನಾನು ಕೂತ್ಕೊಳ್ಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಎಲ್ಲಿ ನಾನು ಅದನ್ನು ಮಾಡಿಲ್ಲ ಅಂತೇಳಿ ಹೇಳಿದರು. ಅಂದ್ರೆ ಇಂತಹ ಒಬ್ಬ ರಾಜಕಾರಣಿ ನಮಗೆ ಬಿಜಾಪುರದೊಳಗೆ ಸಿಕ್ಕಿದ್ದಾರೆ ಅಂತಂದ್ರೆ ಅದು ನಮ್ಮ ಒಂದು ದೈವ ಅಂತಲೇ ಹೇಳ್ಬೋದು ನಾವು.